ಓಕೆ, ಆಲ್ ದ ಬೆಸ್ಟ್ ಟಾಕ್ಸಿಕ್ ಟೀಮ್. ವೇಟ್ ಮಾಡ್ತಾ ಇದ್ದೀವಿ ಎಷ್ಟು ಸರ್ನ ಮೀಟ್ ಆಗಲಿಕ್ಕೆ. ಈಗಾಗಲೇ ಸಾಂಗ್ ಬಂದಿದೆ, ಟೀಸರ್ ಬಂದಿದೆ, ಏನಿಸ್ತು ನೋಡಿ ನಿಮಗೆ? ಟೀಸರ್ ಟ್ರೈಲರ್ ಚೆನ್ನಾಗಿದೆ ಸರ್. ಈವನ್ ಸಿನಿಮಾಟೋಗ್ರಫಿ ಎಲ್ಲ ಚೆನ್ನಾಗಿದೆ. ಸೊ ವೇಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಡಿಲೇ ಆಯ್ತಲ್ಲ ರಿಲೀಸ್ ಆಗಲಿಕ್ಕೆ, ಸೊ ವಿ ವರ್ ಲೈಕ್ ಡಿಸಪಾಯಿಂಟೆಡ್. ಆಫ್ಟರ್ KGF ಬಂದರೆ ಯಶ್ ಅವ್ರನ್ನ ಈ ಲುಕ್ಕಲ್ಲಿ ನೋಡಿದ್ದು ಹೇಗೆ ಅನಿಸ್ತಿದೆ? ಲುಕ್ ಆಗಿದೆ ಹೇಗಿದೆ? ಲೈಕ್ ಹಿ ಲುಕ್ಸ್ ವೆರಿ ಡೇಂಜರಸ್ ಆ್ಯಂಡ್ ನೈಸ್. ಓಕೆ, ಹಿ ಈಸ್ ಅ ಬಿಗ್ ಫ್ಯಾನ್, ಮೈ ಸನ್. ಹೌದಾ? ಓಕೆ, ಹಾಯ್. ಏನಿಸ್ತು ಸಾಂಗ್ ನೋಡಿ, ಟೀಸರ್ ನೋಡಿ ಟಾಕ್ಸಿಕ್ದು? He has not watched. It is 18 plus, I think. It's for adults. That's why I'm not. ಏನಿಸ್ತು ಹೇಳಿದ್ರಾ? ಏನಿಲ್ಲ, ಅದೇ ಎಕ್ಸೈಟಿಂಗ್ ಆಗಿದ್ದೀವಿ ತುಂಬ. ಅದೇ ಯಶ್ ಅವ್ರನ್ನ ಬಿಯರ್ಡ್ಲೆಸ್ ಲುಕ್ಕಲ್ಲಿ ನೋಡೋಕ್ಕೆ ಸಿಗ್ತೀವಿ. ಮತ್ತು ಹಳೆ ಯಶು ಟಿಕೆಟ್ ಎಲ್ಲ ನೋಡಿ ಎಕ್ಸೈಟಿಂಗ್ ಆಗಿದ್ದೀವಿ. ಆಲ್ ದ ಬೆಸ್ಟ್ ಟಾಕ್ಸಿಕ್. ಆ್ಯಕ್ಚುಲಿ ಎಸ್ ಅಂತ ಹೇಳಿದ್ರೆ ಒಂದು 10 ವರ್ಷದ ಬಿಫೋರು ನಾವು ಆ್ಯಕ್ಚುಲಿ ಒಂದು ಮೂವಿ ಪ್ರೊಡ್ಯೂಸರೇ, ಇನ್ನೊಂದು ನಡೀತಾ ಇದೆ. ಫಸ್ಟು ಸಿನಿಮಾ ಅವ್ರಿಗೆ ಆಪ್ಷನ್ ಬಂದಿದ್ದು ಕಾಫಿ ವಿತ್ ಮೈ ವೈಫ್ ಅಂತ ಫಸ್ಟ್ ಮೂವಿ ಅವ್ರದ್ದು. ಆ ಮೂವಿಗೆ ಅವ್ರಿಗೆ ಚಾನ್ಸ್ ಕೊಡಲಿಲ್ಲ. ಪ್ರೊಡ್ಯೂಸರ್ ಆ್ಯಕ್ಚುಲಿ ಡೈರೆಕ್ಟರ್ ಆಗಲಿ ಕೊಡಲಿಲ್ಲ ಅಂದ್ರೂ ಅವರು ಬಂದು ವೀಕ್ಲಿ ಟೈಮ್ ಬಂದು ಆಫೀಸಲ್ಲಿ ವೆಯ್ಟ್ ಮಾಡೋರು ಎಸ್ ಅವರು. ಅಲ್ಲಿ ನಾನು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರು, ಅವ್ರ ಜೊತೆ ಬಿಲ್ಡರು ವಿತ್ ಅವರು ಪ್ರೊಡ್ಯೂಸರು ಅಂದರೆ ಅವರು ಹೈದ್ರಾಬಾದ್ ಅಂತ. ಇವರು ಯಾವಾಗಲೂ ಬರೋರು, ನನಗೆ ಗೊತ್ತಿಲ್ಲ ಇವರು ಯಶ್ ಅಂತ ಆ್ಯಕ್ಚುಲಿ ನಮ್ಗೆ ಐಡಿಯಾ ಇಲ್ಲ. ಆಗ ಏನಾಯ್ತು ಅಂದರೆ ನಾನು ಎಷ್ಟೋ ಸರಿ ಇವ್ರಿಗೆ ವಾಪಸ್ ಕಳಿಸಿದ್ವಿ. ಸರ್ ಅವ್ರು ಬರೋದು ಆ್ಯಕ್ಚುಲಿ ನೈಟ್ 12 ಗಂಟೆ, ಬೆಳಗ್ಗೆ ಬರೋದು ಲೇಟ್ ಆಗುತ್ತೆ, ನೀವು ಹೊಟ್ಬಿಡಿ ಅಂತ. ಲಾಸ್ಟ್ ಟೈಮ್ ಬಂದಾಗ ಇವರು ಆ ಮೂವಿಗೆ 2 ಲಕ್ಷ ಕೇಳಿದ್ರು ಯಶ್ ಅವರು ಪ್ರೊಡ್ಯೂಸರ್ಗೆ. ಅವರು ಇಲ್ಲ ಕೊಡೋಕ್ಕಾಗಲ್ಲ, ಫಸ್ಟು ಸಿನಿಮಾ ಮಾಡಿ ಹಿಟ್ಟಾಗಲಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದರು. ಪ್ರೊಡ್ಯೂಸರ್ ನೇಮು ನೀಲಂ ಶಂಕರ್ ಅಂತೇಳಿ, ಅವರು ಆಂಧ್ರವರು. ಇವರು ಸರಿಯಾಗಿ ಅದನ್ನ ಕೇರ್ ತೊಗೊಂಡಿಲ್ಲ. ಆಮೇಲೆ ಬಿಟ್ಟಾದ್ಮೇಲೆ ಫಸ್ಟ್ ಸಿನಿಮಾ ಮಗ್ಗಿನ ಮನಸ್ಸು ಏನೋ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಆದಮೇಲೆ ಹಂಗೆ ಎಲ್ಲ ಸಿನಿಮಾನೂ ಇಟ್ಟು. ಬಟ್ ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸು. ಹೇಳ್ಬೇಕಾದ್ರೆ ಒಳ್ಳೆ ಮನಸ್ಸಿದ್ರೆ ಯಾವಾಗಿದ್ರೂ ಸಕ್ಸಸ್ಸೇ, ಅದರಲ್ಲಿ ಬೇರೆ ಏನು ಇದೇನಿಲ್ಲ. ನಾವು ಒಂದು ಸಿನಿಮಾ ಪ್ರೊಡ್ಯೂಸರ್ ಆ್ಯಕ್ಚುಲಿ ಇಲ್ಲ ಕನ್ನಡದಲ್ಲೇ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಸಕ್ಸಸ್ ಆಗಲಿ, ಒಳ್ಳೆ ಮನಸ್ಸಿದ್ರೆ ಯಾವತ್ತೂ. ಇದು ಅದ್ರ ಬಗ್ಗೆ ನೋಡಿಲ್ಲ, ಬಟ್ ಏನೋ ಒಂದು ಕಿಕ್ಕಿರುತ್ತೆ ಅವರೆಲ್ಲ. ಅವ್ರು ಇಟ್ಟಿರ್ತಾರೆ ಕಂಪಲ್ಸರಿ. ಅವ್ರ ಸಿನಿಮಾ ಅಂದ್ರೆ ಏನೋ ಒಂದು ಅದರಲ್ಲಿ ಒಂದು ಇದೇ ಇರುತ್ತೆ. KGF ಅಲ್ಲೇ ನೋಡ್ಬೋದು, ತೊಗೊಂಡು ಹೋಗ್ತಾ ಇರುತ್ತೆ. ಸ್ಟಾರ್ಟ್ ಇಂಟ್ರೋಲ್ ಆದಮೇಲೆ ಎಲ್ಲ ಚೇಂಜಸ್ ಆಗುತ್ತೆ. ಹಂಗೆ ಇದರಲ್ಲಿ ಏನಾದರೂ ನಾವು ಅದನ್ನು ಟ್ರಯಲೇ ನೋಡಲಿಲ್ಲ, ಅದ್ರ ಬಗ್ಗೆ ಏನಾದರೂ ಒಂದು ಕಿಕ್ ಇದ್ದೇ ಇರುತ್ತೆ. I came for movie, just I get to know that Yash is coming, so I'm very much excited to see him, and I'm very much excited to see that Toxic movie. ಸರ್, ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರಿಂದ ಬಂದಿದ್ದೀವಿ ಯಶ್ ಬಾಸ್ ನೋಡೋಕ್ಕೆ. ದೊಡ್ಡ ಅಭಿಮಾನಿಗಳು. ರಾಯನ ಇನ್ನೊಂದು ಮುಖ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ದೊಡ್ಡ ಸ್ಕ್ರೀನ್ ಮೇಲೆ. ಇವಾಗ ಯಶ್ ಬಾಸ್ನ ನೋಡೋಕೆ ಕಾಯ್ತಿದ್ದೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.